ಕ್ವಶನ್ ನೋಡ್ಕೊಳ್ಳಿ. ಯೂಸಿಂಗ್ ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 2 ಇನ್ಕ್ಲೈನ್ಡ್ ಅಟ್ 45 ಡಿಗ್ರಿ ಟು ದ ಎಕ್ಸ್ ಆಕ್ಸಿಸ್. ಇಲ್ಲಿ ಮೇನ್ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಈಗ ನೋಡಿ, ಫಸ್ಟು ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂದರೆ ಏನು ನೋಡಿ, ಬೇಸಿಕ್ ಹೇಳ್ಕೊಡ್ತೀನಿ. ಈಗ ಸ್ಲೋಪ್ ಪಾಯಿಂಟ್ ಫಾರ್ಮ್ ಬಂದು ಸ್ಲೋಪ್ ಪಾಯಿಂಟ್ ಫಾರ್ಮ್. ಇಲ್ಲಿ ಈಕ್ವೇಷನ್ ಆಫ್ ಲೈನ್ ಬಂದು ಯಾವ ಥರ ಇರುತ್ತೆ ಅಂದರೆ y - y1 is equal to m into x minus x1, where m ಅಂದರೆ ಸ್ಲೋಪು, x1 y1 ಅಂದರೆ ಪಾಯಿಂಟ್. ಇಲ್ಲಿ ಏನು ನಿಮಗೆ ಕೊಟ್ಟಿದ್ದಾನೆ ವ್ಯಾಲ್ಯೂ, ಫೈಂಡ್ ದ ಈಕ್ವೇಷನ್ ಆಫ್ ಪಾಸಿಂಗ್ ಥ್ರೂ ದ ಪಾಯಿಂಟ್ x1 y1 ಕೊಟ್ಟಿದ್ದಾರೆ. ಮತ್ತು ನಾವು ಇಟ್ಕೊಳ್ಳಿ, ಡೀಟಾ ಆ್ಯಂಡ್ x1 y1 ಕೊಟ್ಟರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. y - y1 ಇಂಟು x minus x1. ಡೀಟಾ ಆ್ಯಂಡ್ x1 y1 ಕೊಟ್ಟರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ವೇರ್ ಇಲ್ಲಿ ಎಮ್ ಫೈಂಡ್ ಮಾಡೋಕ್ಕೆ, ಎಮ್ ಅಂದರೆ ಟ್ಯಾನ್ ಡೀಟಾ. ಇದರ ಫೋರ್ಕು ಬರೆಯೋಕ್ಕೆ ಹೋಗಬೇಡಿ. ನಾನು ಬ್ಲೂ ಪೆನ್ನಲ್ಲಿ ಏನು ಬರೀತೀನಿ ಅದು ಮಾತ್ರ ನೀವು ಆನ್ಸರು ಎಕ್ಸಾಮಲ್ಲಿ ಬರೀಬೇಕು. ಇಲ್ಲಿ ನೋಡಿ, ಫಸ್ಟು ಯೂಸಿಂಗ್ ದ ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 2. ಇಲ್ಲಿ x1 y1 ಅಂದರೆ 1, 2. ಮತ್ತು ಇನ್ಕ್ಲೈನ್ಡ್ ಅಟ್ 45 ಡಿಗ್ರಿ ಅಂದರೆ ಡೀಟಾ ಈಸ್ ಈಕ್ವಲ್ ಟು 45 ಡಿಗ್ರಿ. ಫಸ್ಟು ಎಮ್ನ ಫೈಂಡ್ ಮಾಡ್ಕೊಳ್ಳಿ. ಎಮ್ ಅಂದರೆ ಟ್ಯಾನ್ ಡೀಟಾ, ಟ್ಯಾನ್ ಡೀಟಾ ಅಂದರೆ ಟ್ಯಾನ್ 45 ಡಿಗ್ರಿ, ಡೀಟಾ ಜಾಗದಲ್ಲಿ 45 ಡಿಗ್ರಿ ಹಾಕಿ. ಇಲ್ಲಿ ನೋಡಿ, ಟ್ಯಾನ್ 45 ಅಂದರೆ 1. ಈಗ ನಾಲ್ಕು ಇಟ್ಕೋಬೇಕು ನೀವು. ಟ್ಯಾನ್ 45 ಡಿಗ್ರಿ ಅಂದರೆ 1. ಇದು ಫಾರ್ಮುಲಾ ಅಂದ್ಕೊಳ್ಳಿ. ಇಲ್ಲಿ ಟ್ಯಾನ್ 45 ಡಿಗ್ರಿ ಬದಲು 1 ಹಾಕ್ಕೊಳ್ಳಿ. ಎಮ್ ಈಸ್ ಈಕ್ವಲ್ ಟು 1 ಆಯಿತು. ಇದು ಫೈಂಡ್ ಮಾಡಿದ ತಕ್ಷಣ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಈಸ್ ಅಂತ ಬರೀಬೇಕು. ಈಕ್ವೇಷನ್ ಆಫ್ ಲೈನ್ ಈಸ್, ಇಲ್ಲಿ ಫಾರ್ಮುಲಾ y - y1 is equal to m into x minus x1. ಇಲ್ಲಿ y - y1 ಅಂದರೆ 2, m ಅಂದರೆ 1, x minus x1 ಅಂದರೆ 1. ಇಲ್ಲೇನಾಗುತ್ತೆ, y - 2 ಹಂಗೆ ಇರಲಿ. 1 ಇಂಟು ಎಕ್ಸ್ ಅಂದರೆ ಎಕ್ಸು, ಪ್ಲಸ್ ಇಂಟು ಮೈನಸ್ 1 ಇಂಟು 1 ಅಂದರೆ 1. ಈಗ ಈ x - 1 ಲೆಫ್ಟಲ್ಲಿ ಬರ್ಕೊಳ್ಳಿ, y - 2ನ ರೈಟಲ್ಲಿ ಬರ್ಕೊಳ್ಳಿ. x - 1 ಈಸ್ ಈಕ್ವಲ್ ಟು y - 2, x - 1 ಪ್ಲಸ್ y ಈ ಕಡೆ ಬಂದರೆ ಮೈನಸ್ y, -2 ಈ ಕಡೆ ಬಂದರೆ +2 ಈಸ್ ಈಕ್ವಲ್ ಟು 0. x ಮೈನಸ್ y ನೋಡಿ, -1 +2. ನೀವು -1 +2 ಮಾಡಿದ್ರೆ +1 ಬರುತ್ತೆ. ಬೇಕಾದ್ರೆ ಕ್ಯಾಲ್ಸಿ ಯೂಸ್ ಮಾಡಿ. -1 +2 is 1. ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ ಟು 9 -1 ಬರೀ ನಂಬರ್ಸ್ನ ತಗೋಬೇಕು. -1 +2 ಅಂದರೆ 1. 1 ಅಂದರೆ +1 ಇದ್ದಂಗೆ, ಅದು +1 ಈಸ್ ಈಕ್ವಲ್ ಟು 0. ಇಷ್ಟೇ ಆನ್ಸರ್. ನೋಡಿ, ಕ್ವಶನ್ ಬಂದು ಯೂಸಿಂಗ್ ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 2 ಅಂದರೆ ಇಲ್ಲಿ x1 y1 ಅಂದರೆ 1, 2. ಡೀಟಾ ಅಂದರೆ 45 ಡಿಗ್ರಿ, ಎಮ್ ಅಂದರೆ ಟ್ಯಾನ್ ಡೀಟಾ,
ಟ್ಯಾನ್ ಡೀಟಾ ಅಂದರೆ ಟ್ಯಾನ್ 45 ಡಿಗ್ರಿ. ಟ್ಯಾನ್ 45 ಡಿಗ್ರಿ ಅಂದರೆ ಏನು 1. ಇಕ್ವೇಷನ್ ಆಫ್ ಲೈನ್ ಈಸ್ ಫಾರ್ಮುಲಾ y ಮೈನಸ್ y1 ಈಸ್ ಈಕ್ವಲ್ ಟು m ಇಂಟು x ಮೈನಸ್ x1. ಇಲ್ಲಿ y1 ಅಂದರೆ 2, m ಅಂದರೆ 1, x ಮೈನಸ್ x1 ಅಂದರೆ 1. ಇಲ್ಲಿ 1 ಇಂಟು x ಅಂದರೆ x, 1 ಇಂಟು 1 1. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. x ಮೈನಸ್ 1 ಪ್ಲಸ್ y ಈ ಕಡೆ ಬಂದರೆ ಮೈನಸ್ y, ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2 ಈಸ್ ಈಕ್ವಲ್ ಟು 0. x ಮೈನಸ್ y ಪ್ಲಸ್ 1 ಈಸ್ ಈಕ್ವಲ್ ಟು 0. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಕ್ವಶನ್ನು. If a line is inclined at an angle of 135 degree with positive direction of x-axis and passes through the point 3, 4, then find its equation of line. ಇಲ್ಲಿ ನಾನು ಹೇಳಿದ್ನಲ್ಲ ಆ ಥರ ಡೀಟಾ ಮತ್ತು x1 y1 ಕೊಟ್ಟರೆ ಈಕ್ವೇಷನ್ ಆಫ್ ಲೈನ್ ಫೈಂಡ್ ಮಾಡೋಕ್ಕೆ y ಮೈನಸ್ y1 ಈಸ್ ಈಕ್ವಲ್ ಟು m ಇಂಟು x ಮೈನಸ್ x1. ಇಲ್ಲಿ m ಫೈಂಡ್ ಮಾಡೋಕ್ಕೆ ಟ್ಯಾನ್ ಡೇಟಾ. ಅರ್ಥ ಆಗ್ತಿದೆಯಾ? ಇಲ್ಲಿ ಮೇನು ಏನು ಗಿವನ್ ಡೇಟಾ ಯಾರು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಸೊಲ್ಯೂಷನ್ ಡೀಟಾ ಅಂದರೆ 135 ಡಿಗ್ರಿ, x1 y1 ಅಂದರೆ 3, 4. ಇಲ್ಲಿ ನೋಡಿ m ಅಂದರೆ ಟ್ಯಾನ್ ಡೀಟಾ, ಟ್ಯಾನ್ ಡೀಟಾ ಅಂದರೆ 135 ಡಿಗ್ರಿ. ಇಲ್ಲಿ 135 ಡಿಗ್ರಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. 135ನ ನೀವು ಇದು ಬೇಸಿಕ್ ವರ್ಕು 90 ಡಿಗ್ರಿ ಪ್ಲಸ್ 45 ಡಿಗ್ರಿ ಅಂತ ಬರ್ಕೋಬೇಕು. ಇಲ್ಲಿ ಟ್ಯಾನ್ ಹಂಗೆ ಇರಲಿ, 130 ಬದಲು 90 ಡಿಗ್ರಿ ಪ್ಲಸ್ 45 ಡಿಗ್ರಿ. ಈಗ ಇಲ್ಲೊಂದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಟ್ಯಾನ್ ಆಫ್ 90 ಡಿಗ್ರಿ ಪ್ಲಸ್ ಎಕ್ಸ್ ಅಂದರೆ ಇದು 90 ಪ್ಲಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ನೆಗೆಟಿವ್, ಅದಕ್ಕೆ ನೆಗೆಟಿವ್. ಟ್ಯಾನ್ 90 ಪ್ಲಸ್ ಇದ್ದರೆ ಅಂದರೆ ಟ್ಯಾನ್ ಇದ್ದರೆ ಕಾಟ್ ಆಗುತ್ತೆ. ಇಲ್ಲಿ ಡೈರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಟ್ಯಾನ್ ಆಫ್ 90 ಪ್ಲಸ್ ಎಕ್ಸ್ ಅಂದರೆ ಮೈನಸ್ ಕಾಟ್ ಎಕ್ಸ್. ಇಲ್ಲಿ ನೋಡಿ ಟ್ಯಾನ್ ಆಫ್ 90 ಡಿಗ್ರಿ ಪ್ಲಸ್ ಎಕ್ಸ್ ಅಂದರೆ ಮೈನಸ್ ಕಾಟ್. ಇಲ್ಲಿ ಎಕ್ಸಾಕ್ಟಲ್ಲಿ 45 ಡಿಗ್ರಿ ಇದೆ, ಇಲ್ಲಿ ಮೈನಸ್ ಕಾಟ್ 45. ಮೈನಸ್ ಕಾಟ್ 45 ಡಿಗ್ರಿ. ಇಲ್ಲಿ ಕಾಟ್ 45 ಅಂದರೆ 1 ಜ್ಞಾಪಕ ಇಟ್ಕೊಬಿಡಿ. ಏನು ಜ್ಞಾಪಕ ಇಟ್ಕೋಬೇಕು? ಕಾಟ್ 45 ಡಿಗ್ರಿ ಅಂದರೆ 1. ಇಲ್ಲಿ ಏನಾಗುತ್ತೆ? ಮೈನಸ್ 1 ಆಗುತ್ತೆ. ಆಮೇಲೆ ಇಕ್ವೇಷನ್ ಆಫ್ ಲೈನ್ ಈಸ್ ಅಂತ ಬರೆದು ಫಾರ್ಮುಲಾ y ಮೈನಸ್ y1 ಈಸ್ ಈಕ್ವಲ್ ಟು m ಇಂಟು x ಮೈನಸ್ x1. y ಮೈನಸ್ ಇಲ್ಲಿ ನೋಡಿ x1 ಅಂದರೆ 3, y1 ಅಂದರೆ 4. ಇಲ್ಲಿ y ಮೈನಸ್ 4 ಈಸ್ ಈಕ್ವಲ್ ಟು m ಅಂದರೆ ಮೈನಸ್ 1, x ಮೈನಸ್ x1 ಅಂದರೆ 3. ಇಲ್ಲಿ y ಮೈನಸ್ 4 ಈಸ್ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು x ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 3 3. ಆಮೇಲೆ ನೋಡಿ ಮೈನಸ್ ಎಕ್ಸ್ ಇದ್ದರೆ ಇನ್ನೇ ಈ ಕಡೆ ಕಳಿಸಿ. y ಮೈನಸ್ 4 ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸು, ಪ್ಲಸ್ 3 ಈ ಕಡೆ ಬಂದರೆ ಮೈನಸ್ 3. ಆಮೇಲೆ ಏನು ಮಾಡಬೇಕು? ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಆಮೇಲೆ ಪ್ಲಸ್ y ಬರ್ಕೊಳ್ಳಿ, ಆಮೇಲೆ ಮೈನಸ್ 4 ಮೈನಸ್ 3 ಮಾಡಿ. ಮೈನಸ್ 4 ಮೈನಸ್ 3 ಅಂದರೆ ಮೈನಸ್ 7. ನೋಡಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ನೋಡಿ, ಇಫ್ ಎ ಲೈನ್ ಈಸ್ ಇನ್ಕ್ಲೈನ್ಡ್ ಅಟ್ ಆನ್ ಆ್ಯಂಗಲ್ ಆಫ್ 135 ಡಿಗ್ರಿ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಪಾಸಸ್ ಥ್ರೂ ದ ಪಾಯಿಂಟ್ 3, 4, ದೆನ್ ಫೈಂಡ್ ಇಟ್ಸ್ ಈಕ್ವೇಷನ್ ಕೇಳಿದ್ರೆ ಫಸ್ಟ್ ಡೀಟಾ ಈಸ್ ಈಕ್ವಲ್ ಟು 135 ಡಿಗ್ರಿ, x1 y1 ಇಸ್ 3, 4. ಇಲ್ಲಿ m ಅಂದರೆ ಟ್ಯಾನ್ ಡೀಟಾ,
theta is 135 degree, m ಅಂದರೆ tan 135. 135 can be written as 90 plus 45. Tan of 90 plus x ಅಂದರೆ minus cot x ಅಂದರೆ minus cot 45. cot 45 ಅಂದರೆ 1. ಇಲ್ಲಿಂದ ಇಲ್ಲಿ ಬರೆಯೋಕ್ಕೆ ನಿಮಗೆ ಬಂದರೆ ಸಾಕು. ಆಮೇಲೆ ಏನು ಮಾಡಬೇಕು, ಈಕ್ವೇಷನ್ ಆಫ್ ಲೈನ್ ಈಸ್ y minus y1 is equal to m into x minus x1. ಇಲ್ಲಿ y minus ಇದು y1 ಇದು x1 ಇದು m ಸಬ್ಸ್ಟಿಟ್ಯೂಟ್ ಮಾಡಿ. y1 ಜಾಗದಲ್ಲಿ 4, x1 ಜಾಗದಲ್ಲಿ 3, m ಜಾಗದಲ್ಲಿ -1. y minus 4 ಹಂಗೆ ಇರಲಿ. ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು ಎಕ್ಸ್ ಅಂದರೆ ಎಕ್ಸು, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 3 ಅಂದರೆ 3. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಎಕ್ಸ್ ಇದ್ದರೆ ಇದನ್ನ ಲೆಫ್ಟಲ್ಲಿ ಬರ್ಕೊಡಿ, ಇದನ್ನ ರೈಟಲ್ಲಿ ಬರ್ಕೊಡಿ. ಇಲ್ಲಿ ಮೈನಸ್ ಎಕ್ಸ್ ಬಂದು ಮೈನಸ್ ಇದ್ದರೆ ಇದನ್ನೇ ಈ ಕಡೆ ಕಳಿಸಿ. ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಪ್ಲಸ್ 3 ಈ ಕಡೆ ಬಂದರೆ -3. ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಆಮೇಲೆ ವೈ ಬರ್ಕೊಳ್ಳಿ. -4 - 3 is -7 is equal to 0. ಥ್ಯಾಂಕ್ ಯು.